ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಧ್ಯಾಯ 1. ಹೆಸರು ಅಲ್ ಫಾತಿಹ. ಪರಿಚಯ. ಈ ಅಧ್ಯಾಯದ ಹೆಸರು ಅಲ್ ಫಾತಿಹ. ಈ ಶೀರ್ಷಿಕೆಯು ಇದರ ಮೂಲ ವಿಷಯಕ್ಕೆ ಸಂಬಂಧಿಸಿದೆ. ಯಾವುದಾದರೂ ಲೇಖನ, ಗ್ರಂಥ ಅಥವಾ ಕಾರ್ಯದ ಆರಂಭಕ್ಕೆ ಫಾತಿಹ ಎನ್ನಲಾಗುತ್ತದೆ. ಅದಕ್ಕೆ ಮುನ್ನುಡಿ ಅಥವಾ ಪೀಠಿಕೆ ಎಂಬ ಅರ್ಥವೂ ಇದೆ. ಅವತೀರ್ಣ ಕಾಲ. ಇದು ಹಜರತ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿತ್ವ ಜೀವನದ ಆರಂಭ ಕಾಲದಲ್ಲಿ ಅವತೀರ್ಣವಾಗಿದೆ. ಹಾಗೆಯೇ ನಂಬರ್ಲಹ ವರದಿಗಳಂತೆ ಇದು ಪೂರ್ಣ ರೂಪದಲ್ಲಿ ಅವತೀರ್ಣಗೊಂಡ ಪ್ರಥಮ ಅಧ್ಯಾಯವೂ ಆಗಿದೆ. ಇದಕ್ಕಿಂತ ಮುಂಚೆ ಅಲ್ ಅಲಕ್, ಅಲ್ ಮುಜಮ್ಮಿಲ್, ಅಲ್ ಮುದಸ್ಸಿರ್ ಅಧ್ಯಾಯಗಳ ಕೆಲವು ವಚನಗಳು ಮಾತ್ರ ಅವತೀರ್ಣವಾಗಿದ್ದವು. ವಿಷಯ. ವಸ್ತುತಃ ಈ ಅಧ್ಯಾಯವು ಪವಿತ್ರ ಗ್ರಂಥವನ್ನು ಪಾರಾಯಣ ಮಾಡಲಾರಂಭಿಸುವ ಪ್ರತಿಯೊಬ್ಬರಿಗೂ ಅಲ್ಲಾಹನು ಕಲಿಸಿರುವ ಪ್ರಾರ್ಥನೆಯಾಗಿದೆ. ಈ ಪವಿತ್ರ ಗ್ರಂಥದಿಂದ ಫಲ ಪಡೆಯಬಯಸುವವರು ಜಗದೊಡೆಯನೊಡನೆ ಪ್ರಥಮವಾಗಿ ಹೀಗೆ ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ಈ ಅಧ್ಯಾಯವನ್ನು ಆರಂಭದಲ್ಲಿ ಸೇರಿಸಲಾಗಿದೆ. ಮಾನವನು ಸಹಜವಾಗಿ ತನಗೆ ಅಗತ್ಯವಿರುವ ವಸ್ತುಗಳನ್ನೇ ಬೇಡುತ್ತಾನೆ. ಅದೇ ವೇಳೆ ಅಪೇಕ್ಷಿತ ವಸ್ತು ತಾನು ಬೇಡುತ್ತಿರುವ ಶಕ್ತಿಯ ಅಧಿಕಾರದಲ್ಲಿದೆ ಎಂದು ಆತನಿಗೆ ಖಾತ್ರಿಯಾಗಬೇಕು. ಈ ಹಿನ್ನೆಲೆಯಲ್ಲಿ ಪವಿತ್ರ ಕುರಾನಿನ ಆರಂಭದಲ್ಲಿಯೇ ಈ ಪ್ರಾರ್ಥನೆಯನ್ನು ಕಲಿಸುವ ಮೂಲಕ ಅಲ್ಲಾಹನು ಮಾನವನಿಗೆ ಕೆಲವು ಶಿಕ್ಷಣಗಳನ್ನು ನೀಡಿದಂತಿದೆ. ಈ ಗ್ರಂಥವನ್ನು ಸನ್ಮಾರ್ಗದರ್ಶನಕ್ಕಾಗಿ ಸತ್ಯಾನ್ವೇಷಕ ಮನೋಭಾವದಿಂದ ಪಾರಾಯಣ ಮಾಡಬೇಕು. ಜಗದೊಡೆಯನೇ ಜ್ಞಾನದ ಮೂಲವಾಗಿದ್ದಾನೆ. ಆದುದರಿಂದ ಆತನೊಡನೆ ಬೇಡುತ್ತಾ ಅಧ್ಯಯನವನ್ನು ಆರಂಭಿಸಬೇಕು. ಈ ವಿಷಯವನ್ನು ತಿಳಿದುಕೊಂಡಾಗ ಕುರಾನ್ ಮತ್ತು ಫಾತಿಹಾದ ನೈಜ ಸಂಬಂಧವು ಕೇವಲ ಒಂದು ಗ್ರಂಥ ಮತ್ತು ಅದರ ಮುನ್ನುಡಿಯಂತಲ್ಲ, ಬದಲಾಗಿ ಪ್ರಾರ್ಥನೆ ಮತ್ತು ಅದರ ಉತ್ತರದಂತಿದೆ ಎಂದು ವ್ಯಕ್ತವಾಗುತ್ತದೆ. ಸೂರಾ ಫಾತಿಹವು ದಾಸನು ಬೇಡುವ ಪ್ರಾರ್ಥನೆಯಾಗಿದೆ ಮತ್ತು ಸಂಪೂರ್ಣ ಕುರಾನ್ ಅಲ್ಲಾಹನು ಅದಕ್ಕೆ ನೀಡುವ ಉತ್ತರವಾಗಿದೆ. ಓ ಜಗದೊಡೆಯ, ನನಗೆ ಮಾರ್ಗದರ್ಶನ ನೀಡು ಎಂದು ದಾಸನು ಬೇಡುತ್ತಾನೆ. ಅದಕ್ಕೆ ಉತ್ತರವಾಗಿ ಜಗದೊಡೆಯನು, ಇದೋ ನೀನು ನನ್ನಲ್ಲಿ ಬೇಡಿದ ಸನ್ಮಾರ್ಗದರ್ಶನ ಎಂದು ಸಂಪೂರ್ಣ ಕುರಾನ್ ಗ್ರಂಥವನ್ನು ಆತನ ಮುಂದಿರಿಸಿ ಬಿಡುತ್ತಾನೆ. ಇವತ್ತಿನಿಂದ ನಾವು ಕುರಾನ್ ಅಧ್ಯಯನವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಕಾರಣ, ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನು ನಮಗೆ ಏನು ಸಂದೇಶ ನೀಡುತ್ತಾ ಇದ್ದಾನೆ ಮತ್ತು ನಮ್ಮಿಂದ ಏನು ಅಪೇಕ್ಷೆ ಪಡುತ್ತಿದ್ದಾನೆ, ನಮ್ಮಿಂದ ಏನು ಬಯಸುತ್ತಿದ್ದಾನೆ ಅಂತ ತಿಳಿದುಕೊಳ್ಳಲು ಈ ಕುರಾನ್ ಅಧ್ಯಯನವನ್ನು ಮಾಡಿಕೊಳ್ಳುವುದು ನಮ್ಮೆಲ್ಲರಿಗೆ ಅತಿ ಅವಶ್ಯಕವಾಗಿದೆ. ಅದರಲ್ಲಿ ಈ ಸೂರೆ ಫಾತಿಹವು ಇದು ಮೊದಲನೇ ಅಧ್ಯಾಯವಾಗಿದೆ. ಇದು ಕುರಾನ್ನಲ್ಲಿ ಅತಿ ಮಹತ್ವವಾದ ಒಂದು ಅಧ್ಯಾಯ. ಉದಾಹರಣೆಗೆ, ಕುರಾನ್ನಲ್ಲಿ 114 ಅಧ್ಯಾಯಗಳು ಒಳಗೊಂಡಿವೆ. ಅದರ ಪೈಕಿ 113 ಅಧ್ಯಾಯಗಳು ತಕ್ಕಡಿಯ ಒಂದು ಪರದೆಯಲ್ಲಿಟ್ಟು, ಈ ಸೂರೆ ಫಾತಿಹವು ಒಂದು ಪರದೆಯಲ್ಲಿಟ್ಟರೆ ಇದು 113 ಅಧ್ಯಾಯಗಳಿಗೆ ಸರಿಸಮಾನ ಎಂದು ಹೇಳಲಾಗುತ್ತದೆ. ಮತ್ತು ಈ ಅಧ್ಯಾಯದಲ್ಲಿ ಅಲ್ಲಾಹನು ಬೇಡುವಂತಹ ಒಂದು ಪದ್ಧತಿಯನ್ನು ಕಲಿಸಿದನು. ಬೇಡುವ ಮೊದಲು ಬೇಡುವವನಿಗೆ ವರ್ಣಿಸಬೇಕು ಮತ್ತು ತನ್ನ ಸಂಬಂಧವನ್ನು ವ್ಯಕ್ತಪಡಿಸಬೇಕು. ನಂತರ ಅತಿ ಅವಶ್ಯವಿರುವ ವಸ್ತುಗಳನ್ನು ಬೇಡಬೇಕು.